ನಾವೀಗ 30 ಎಕರೆ ಕಬ್ಬು ಮೇಂಟೈನ್ ಮಾಡ್ತಿದ್ದೀವಲ್ಲ, ನಮಗೆ ತುಂಬ ಜನ ನನಗೆ ಹೊರಗಡೆನೂ ಕೇಳ್ತಾರೆ. ವೀಡಿಯೋದಲ್ಲಿ ಕೇಳಿದವ್ರು ಕಡಿಮೆ, ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಾ ಅಂತ. ಯಾಕಂದರೆ ವೀಡಿಯೋದಲ್ಲಿ ಅವ್ರು ಆಲ್ರೆಡಿ ನೋಡಿದ್ದಾರೆ. ಆಮೇಲೆ ತುಂಬ ಜನ ಕಬ್ಬು ಮಾಡೋರಿಗೆ ಅದು ಗೊತ್ತಿರೋ ವಿಚಾರನೇ. ಇನ್ನೂ ಹೊಸ್ದಾಗಿ ಯಾರು ಮಾಡೋರಿದ್ದರೆ ಅವರಿಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನಾವೀಗ ಈ 30 ಎಕರೆ ಈ ಕಬ್ಬಿರೋದ್ರಿಂದ ನಮಗೆ ನೀರಿನ ನಿರ್ವಹಣೆ ಈಗ ನಾವು ಒಬ್ಬರು ಲೇಬರ್ ಇಟ್ಟು ಮಾಡ್ತೀವಿ, ಒಬ್ಬರು ಅಥವಾ ಇಬ್ಬರು ಲೇಬರ್ ಇಟ್ಟು ಮಾಡ್ತೀವಿ ಅಂತಂದರೆ ದಿನಕ್ಕೆ 500 ರೂಪಾಯಿ. ಅಂದರೆ ಇಬ್ಬರನ್ನ ಇಡ್ತೀವಿ ಅಂದರೆ 1000 ರೂಪಾಯಿ ಆಯಿತು. ನೀವು ಕನಿಷ್ಠ ಪಕ್ಷ ಒಂದು 8 ತಿಂಗಳು ನೀವು ಕಬ್ಬಿನ ನಿರ್ವಹಣೆ ನೀವು ಲೇಬರ್ ಮೇಲೆ ಮಾಡ್ತೀನಿ ಅಂತಂದರೆ 30,000 ಇಬ್ಬರದು ಸೇರಿ ಒಂದು ತಿಂಗಳಿಗೆ ಎಷ್ಟು 30,000 ಆಯಿತು. ಎಷ್ಟಾಗುತ್ತೆ ನೋಡಿ, ಒಬ್ಬೊಬ್ಬರಿಗೆ 500 15,000 ಒಂದು ತಿಂಗಳಿಗೆ, ಇಬ್ಬರಿಗೆ ಸೇರಿ 30,000. 8 3 24, ಅಂದರೆ 2.5 ಲಕ್ಷ ರೂಪಾಯಿ ನಿಮಗೆ ಲೇಬರ್ ಕಾಸ್ಟೇ ಆಗಿಬಿಡುತ್ತೆ. ನಿಮಗೆ 2.5 ಲಕ್ಷ ಲೇಬರ್ ಕಾಸ್ಟ್ ಉಳ್ಸೋಕ್ಕೆ ನೀವು ನಾನೀಗ ಆಲ್ರೆಡಿ ಈ ತೋಟನ ನಾನು ಒಬ್ಬನೇ ಮೇಂಟೈನ್ ಮಾಡ್ತಾಯಿದ್ದೀನಿ 30 ಎಕರೆನೂ. ಅದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಲ್ಲಿಗಳು ಏನು ಕಾಣಿಸ್ತಾ ಇದ್ದಾವಲ್ಲ ನೋಡಿ, ಈ ನಲ್ಲಿಗಳು ಈ ರೀತಿ ನಾನು ನಲ್ಲಿ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಲ್ಲಿ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿ ನನಗೆ ಲೇಬರು ಅವರು ಇವರು ಬೇಕಾಗೋ ಅವಶ್ಯಕತೆ ಇರೋಲ್ಲ, ನಾನು ಇರೋ ಅವಶ್ಯಕತೆ ಇರೋಲ್ಲ. ಅದ್ರ ಪಾಡಿಗೆ ಅದು ಕರೆಂಟ್ ಬಂದಾಗ ನೀರು ಹೋಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ನಮ್ಮ ಹೊಲದಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ, ಇಲ್ಲಿ ನಲ್ಲಿಗಳೇನು ಕಾಣಿಸ್ತಾ ಇದ್ದಾವಲ್ಲ, ಇವೇನು ನಲ್ಲಿಗಳು ಕಾಣಿಸ್ತಾ ಇದ್ದಾವಲ್ಲ, ನಾನು ಇದನ್ನು ಒಂದು 10-15 ಸಾಲು ಇಡ್ತೀನಿ. 10-15 ಸಾಲು ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟು ಮುಂದಿನ 10-15 ಸಾಲಿಗೆ ಇಡ್ತೀನಿ. ಇದನ್ನು ಕಿತ್ಬಿಟ್ಟು ಪ್ಲೇನ್ ಪೈಪ್ ಹಾಕ್ಕೊಂಬಿಟ್ಟು ಮುಂದಿನ 10-15 ಸಾಲಿಗೆ ಇಡ್ತೀನಿ. ಬಟ್ ನಮ್ಮ ಇನ್ನೊಂದು ತೋಟದಲ್ಲಿ ಏನು ಮಾಡಿದ್ದೀವಿ ಅಂದರೆ, ಒಂದು 205-206 ಕಬ್ಬಿನ ಸಾಲುಗಳಿವೆ. ನಾವು 205-206 ಸಾಲುಗಳಿಗೂ ಒಂದೊಂದು ನಲ್ಲಿಗಳನ್ನ ಕೂರಿಸ್ಬಿಟ್ಟಿದ್ವಿ. ಹಾಗಾಗಿ ಅಲ್ಲಂತರೂ ನಮಗೆ ಝೀರೋ ಮೇಂಟೆನೆನ್ಸ್, ಅಂದರೆ ಲೇಬರು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಯಾವುದೇ ಸಾಲು ಮುಟ್ಟಿದೆ ಅಂತ ಇನ್ನೊಂದು ಎಂಡಲ್ಲಿ ಹೋಗಿ ನೋಡಿಬಿಟ್ಟು ಒಂದು ಇಷ್ಟು ಅಂತ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೋತೀವಿ. ಅಂದರೆ ಇವತ್ತು ನೀರು ಆನ್ ಮಾಡಿದರೆ ನಮಗೆ ನಾಳೆ ಮುಟ್ಟುತ್ತೆ ಅನ್ನೋ ಇದು ಇದ್ದರೆ, ನಾಳೆ ಇಮಿಡಿಯೇಟಾಗಿ ನಲ್ಲಿಗಳ ಮುಟ್ಟಿರೋ ಸಾಲುಗಳನ್ನ ಆಫ್ ಮಾಡಿ ನೆಕ್ಸ್ಟ್ ಇರೋ ಸಾಲುಗಳನ್ನ ಆನ್ ಮಾಡ್ಕೊತೀವಿ. ಬಟ್ ಇಲ್ಲಿ ಹಂಗಂದರೆ ನೆಕ್ಸ್ಟು ಈ ಪೈಪ್ನ ಕಿತ್ತಾಕ್ಬಿಟ್ಟು ನೆಕ್ಸ್ಟ್ ಪ್ಲೇನ್ ಪೈಪ್ ಹಾಕ್ಕೊಂಡು ನೆಕ್ಸ್ಟು ನಲ್ಲಿ ಪೈಪ್ ಹಾಕ್ಕೊಂಡ್ಬಿಡ್ತೀವಿ. ಹೀಗಾಗಿ ನಮಗೆ ನೀರಿನ ನಿರ್ವಹಣೆ ತುಂಬ ಸುಲಭ ಆಗಿದೆ. 30 ಎಕರೆನೂ ನಾನು ಒಬ್ಬನೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಈ ನಲ್ಲಿ ಸಿಸ್ಟಮ್ ಮಾಡ್ಕೊಂಡ್ರೆ ನಿಮಗೆ ಕಡಿಮೆ ಅಂದರೂ, ನಾನು ಹಳೆ ವಿಡಿಯೋಗಳಲ್ಲೂ ಹೇಳಿದ್ದೀನಿ ನೋಡಿರಿ, ವರ್ಷಕ್ಕೆ ಕಡಿಮೆ ಅಂದರೂ ಒಂದು 2.5-3 ಲಕ್ಷ ರೂಪಾಯಿ ಉಳಿತಾಯ ಆದರೆ ಒಂದು 5 ವರ್ಷದಲ್ಲಿ ನಮಗೆ ಎಷ್ಟು ಉಳಿತಾಯ, 6-7 ವರ್ಷ ಆಯಿತು ನಾವು ಕಬ್ಬು ಬೆಳೀತಾ. ನಾವು ಲೇಬರ್ ಕಾಸ್ಟ್ ಎಷ್ಟು ಉಳಿಸಿದ್ದೀವಿ ಅಂತ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ ಲೆಕ್ಕ. ಒಂದು 15-16 ಲಕ್ಷ ರೂಪಾಯಿ ನಾವು ಲೇಬರ್ ಕಾಸ್ಟ್ನ ಕಟ್ ಮಾಡಿದ್ದೀವಿ. ಸ್ವಂತ ಮನೆಯವರೇ ಮಾಡ್ಕೊಳ್ಳೋದ್ರಿಂದ ಲೇಬರ್ ಕಾಸ್ಟ್ ಉಳಿಯೋದ್ರಿಂದ ನಮಗೆ ಕಬ್ಬಿನ ಹೆಚ್ಚಿನ ಲಾಭ ನಮ್ಗೆ ಅಲ್ಲೇ ಉಳಿಯುತ್ತೆ. ಆಮೇಲೆ ನೆಕ್ಸ್ಟು ಎಲ್ಲಾದರೂ ಹೊಸ್ದಾಗಿ ಕಬ್ಬು ಮಾಡೋ ಥರ ಇದ್ದರೆ ಇದೇ ನಮ್ಮ ಕಬ್ಬನ್ನ ಬೀಜಗಳನ್ನೇ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಬೀಜದ ಖರ್ಚು ಉಳಿಯುತ್ತೆ. ಹೀಗಾಗಿ ಕಬ್ಬಿನಲ್ಲಿ ಒಳ್ಳೆಯ ಲಾಭ ಆಗುತ್ತೆ. ನಾವು ಇಷ್ಟು ವರ್ಷಗಳಲ್ಲಿ ನಮಗೆ ಅತಿ ಲಾಭ ಕೊಟ್ಟಿರೋ ಒಂದು ಬೆಳೆ ಅಂದರೆ ಕಬ್ಬು. ನಮಗೆ ಉಳಿತಾಯ ಆಗಿರೋದು ಕಬ್ಬು, ನಮ್ಮ ಹಣ ಉಳಿತಾಯ ಆಗಿರೋದು ಕಬ್ಬು. ನಮ್ಮನ್ನು ನಾವೀಗ ಸ್ವಲ್ಪ ದುಡ್ಡು ಕಾಣ್ತಾ ಇರೋದು ಕಬ್ಬಿಂದನೇ. ಈ ಹತ್ತಿ ತೊಗರಿಯಲ್ಲಿ ದುಡ್ಡು ಕಂಡಿಲ್ಲ ಅಂತ ಹೇಳ್ತಾ ಇಲ್ಲ, ದುಡ್ಡು ಇದೆ, ಅದರಲ್ಲೂ ಇದೆ, ವ್ಯವಸಾಯದಲ್ಲಿ ದುಡ್ಡಿದೆ. ಬಟ್ ಏನು ಅಂತಂದರೆ ಮಳೆ ಮೇಲೆ ಡಿಪೆಂಡ್ ಆಗಬೇಕು. ಒಣ ಬೇಸಾಯನೂ ಇದೆ ನಮ್ಮದು, ಅಲ್ಲೂ ತೊಗರಿ ಹತ್ತಿ ಮಾಡ್ತೀವಿ. ಬಟ್ ಏನು ಅಂತಂದರೆ ಒಂದು ನೀರಿನ ಅನುಕೂಲ ಇದ್ದರೆ ಇಷ್ಟೆಲ್ಲ ಲಾಭ ತೊಗೋಬೋದು ಅನ್ನೋ ನನ್ನ ಕಿರು ಮಾಹಿತಿ. ಯಾರಿಗಾದರೂ ತಪ್ಪು ಅನಿಸಿದರೆ ಅಥವಾ ಇದರಲ್ಲಿ ಶ್ರಮ ಜಾಸ್ತಿ ಈ ರೀತಿ ಅನ್ನೋರಿದ್ದರೆ, ಒಣ ಬೇಸಾಯದಲ್ಲಿ ಇದೆ, ಬಟ್ಟು ಮಳೆ ಆಗಲಿಲ್ಲ ಅಂದರೆ ನಾವು ಮತ್ತೆ ಅದೇ ಪಾಡು, ಅದೇ ರಾಗ ಅದೇ ಹಾಡು ಅನ್ನೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಹೆಚ್ಚಿನ ಹೊತ್ತು ನಾವೇ ಶ್ರೇಷ್ಠರು ಅನ್ನೋ ಥರ ಹೇಳ್ತಾ ಇಲ್ಲ. ಆದಷ್ಟು ನಿಮ್ಮ ಭೂಮಿಗೆ ನೀರಿನ ವ್ಯವಸ್ಥೆ ಮಾಡಿಕೊಳ್ರಿ. ಚಿಕ್ಕದಾಗೇ ಇರಲಿ, ನಿಮಗೆ 10 ಎಕರೆ ಜಮೀನು ಇರಲಿ, 2 ಎಕರೆಗೆ ಆಗೋಷ್ಟಾದರೂ ನೀರಿನ ವ್ಯವಸ್ಥೆ ಮಾಡಿಕೊಳ್ರಿ ಅಂತ ನನ್ನ ಉದ್ದೇಶ, ನನ್ನ ಅಭಿಪ್ರಾಯ. ಆಮೇಲೆ ಅಂದರೆ ನೀವು ವ್ಯವಸಾಯನ ಬಿಟ್ಟು ಹೋಗದೇ ಇರೋಕ್ಕೆ ಅದೊಂದು ಮೂಲ ಸೂತ್ರ. ನಿಮಗೆ ನೀರಿದ್ದರೆ ಯಾವ ರೀತಿ ಅನುಕೂಲಗಳಾಗುತ್ತೆ ಅನ್ನೋದು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತಾಯಿದ್ದೀನಿ ಅಷ್ಟೇ. ಆಮೇಲೆ ವಿದ್ಯಾವಂತರು
ವ್ಯವಸಾಯಕ್ಕೆ ಬನ್ನಿರಿ, ಲಾಭ ಕಾಣ್ರಿ. ನಿಮ್ಮ ಕೆಲಸದ ಜೊತೆಗೇ ವ್ಯವಸಾಯ ಮಾಡಿ, ಕೆಲಸ ಬಿಟ್ಟು ವ್ಯವಸಾಯ ಮಾಡೋಕ್ಕೆ ಹೋಗಬೇಡಿ. ಊರಲ್ಲೇ ಇದ್ದು ಊರ ಹತ್ತಿರದಲ್ಲೇ ಕೆಲಸ ಇರೋರು ವ್ಯವಸಾಯನೂ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋಗಳು ಬರ್ತಾ ಇರುತ್ತೆ. ಏನಾದರೂ ನಿಮ್ಮ ತಿಳುವಳಿಕೆಯಲ್ಲಿ ನನ್ನ ತಿಳುವಳಿಕೆಯಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.